ಒಂದು ಕಡೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಬಂಧನ ಆಯಿತು, ಮತ್ತೊಂದು ಕಡೆ ಕೆಎಸ್ಸಿಎ ಡಿಎನ್ಎ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೂಡ 4 ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 3 ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಸ್ಥರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅನ್ನುವಂತಹ ಆದೇಶ. ಅದರಂತೆ ಪೊಲೀಸರ ಬಲೆಗೆ ಮತ್ತೊಬ್ಬ ಸುಮಂತ್ ಎಂಬಾತನನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದುವರೆಗೂ ಒಟ್ಟು 4 ಜನರ ಬಂಧನ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಲ್ಲರೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳೇ. ಯಾಕಂದ್ರೆ ಆರ್ಸಿಬಿ ಇಂದಲೇ ತಪ್ಪು ಪೋಸ್ಟ್ಗಳು, ಅಭಿಮಾನಿಗಳಿಗೆ ತಪ್ಪು ಮಾಹಿತಿ. ನಿಖಿಲ್, ಕಿರಣ್, ಸುಮಂತ್, ಸುನಿಲ್ ಬಂಧನ ಆಗಿರೋದು. ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ನಿಖಿಲ್ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬೆಳಗಿನ ಜಾವ ನಿಖಿಲ್ ಬಂಧನ ಆಗಿದೆ. ಡಿಎನ್ಎ ಸಿಬ್ಬಂದಿ ಸುಮಂತ್, ಕಿರಣ್ ಮತ್ತು ಸುನಿಲ್ ರನ್ನ ಬಂಧಿಸಿದ್ದಾರೆ ಸದ್ಯ. ನಿಖಿಲ್ ಸೂಚನೆಯಂತೆ ಕಾರ್ಯನಿರ್ವಹಿಸಿದ್ವಿ ಅಂತ ಮೂವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಹಾಗಾಗಿ ಅವರ ಹೇಳಿಕೆಯ ಆಧಾರದ ಮೇಲೆ ನಿಖಿಲ್ ಬಂಧನ ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಐಡಿಗೆ ಈ ಪ್ರಕರಣದ ವರ್ಗಾವಣೆ ಕೂಡ ಆಗಲಿದೆ. ರಾಜ್ಯ ಸರ್ಕಾರದ ಅಧಿಕೃತ ಆದೇಶ ಇರೋದು ಸಿಐಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಅನ್ನುವಂತಹ ಆದೇಶ. ಅದರಂತೆ ಸಿಐಡಿ ಕೂಡ ಈ ಕಂಪ್ಲೀಟ್ ಪ್ರಕರಣದ ಹೊಣೆಯನ್ನು ಹೊತ್ಕೊಂಡು ತನಿಖೆಯನ್ನ ನಡೆಸಲಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದ ನಂತರ ಕಂಪ್ಲೀಟ್ ಆಗಿ 11 ಜನ ಅಮಾಯಕರ ಸಾವು ಈ ಪ್ರಕರಣ ಇದೆಯಲ್ಲ, ಸಿಐಡಿಗೆ ಅದು ಹಸ್ತಾಂತರ ಆಗುತ್ತೆ ಅಧಿಕೃತವಾಗಿ. ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯಸ್ಥರನ್ನ ಯಾರ್ಯಾರು ಇಲ್ಲಿ ತಪ್ಪು ಮಾಡಿದ್ರು, ಯಾವ ಕಾರಣಕ್ಕೆ ಪೋಸ್ಟ್ಗಳಾಯ್ತು, ಎಲ್ಲಿ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸೋ ಕೆಲಸ ಆಯ್ತು, ಯಾರು ಇದಕ್ಕೆ ಹೊಣೆ, ಈ ಎಲ್ಲಾ ಆಯಾಮದಲ್ಲಿ ತನಿಖೆ ಮಾಡಿದಾಗ 4 ಬಂಧನಕ್ಕೊಳಗಾಗಿದ್ದಾರೆ. ಅದರಲ್ಲಿ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಪ್ರಮುಖವಾಗಿ ನಿಖಿಲ್, ಆತನನ್ನ ಕೂಡ ಬಂಧಿಸಿ ಕರೆ ತಂದಿದ್ದಾರೆ ಪೊಲೀಸರು. ಕೆಲ ಕ್ಷಣಗಳಲ್ಲೇ ಆರೋಪಿಗಳ ಬಂಧನ, ನಂತರ ಸಂಪೂರ್ಣ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಸಿಐಡಿ ಕಂಪ್ಲೀಟ್ ಆಗಿ ಈ ಪ್ರಕರಣದ ತನಿಖೆಯನ್ನ ನಡೆಸಲಿಕ್ಕಿದೆ. ಒಂದ್ ಕಡೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲೂ ಕೂಡ ತನಿಖೆ, ಮತ್ತೊಂದು ಕಡೆ ಸಿಐಡಿ ತನಿಖೆ, ಮತ್ತೊಂದು ಕಡೆ ಹೈಕೋರ್ಟ್ ನಲ್ಲೂ ಕೂಡ ಸುಮೋಟೋ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಯ್ತಲ್ಲ, ಹೈಕೋರ್ಟ್ ನಲ್ಲೂ ಕೂಡ ಸುಮೋಟೋ ಕೇಸ್. 9 ಪ್ರಶ್ನೆಗಳನ್ನ ಕೇಳಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಆಗಿದೆ ಹೈಕೋರ್ಟ್ ನಿಂದ. ಆರ್ಸಿಬಿ ಆಟಗಾರನ ಕರೆಸೋದಕ್ಕೆ ಯಾವ ರೀತಿ ಪ್ಲಾನಿಂಗ್ ಗಳಾಗಿತ್ತು, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಎಲ್ಲೆಲ್ಲಿ ವ್ಯವಸ್ಥೆ ಆಗಿತ್ತು, ಭದ್ರತೆ ಹೇಗಿತ್ತು, ಅಭಿಮಾನಿಗಳನ್ನ ನೋಡ್ಕೊಳ್ಳೋ ದೃಷ್ಟಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಈ ರೀತಿ 10 ಹಲವು ಪ್ರಶ್ನೆಗಳನ್ನ ಕೇಳಿ ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದೆ. ಒಂದ್ ಕಡೆ ಹೈಕೋರ್ಟ್ ನಲ್ಲಿ ಸುಮೋಟೋ ಕೇಸ್, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಆದೇಶದಂತೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ, ಮತ್ತೊಂದು ಕಡೆ ಸಿಐಡಿಯ ತನಿಖೆ. 3 ಹಂತಗಳಲ್ಲೂ ಕೂಡ ತನಿಖೆ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ.